नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। नमस्तेऽस्तु महामाये श्रीपीठे सुरपूजिते शङ्खचक्रगदाहस्ते महालक्ष्मी नमोऽस्तुते। नमस्ते गरुडारूढे कोलासुरभयङ्करी सर्वपापहरे देवी महालक्ष्मी नमोऽस्तुते। नमस्ते
प्रचोदयात् विष्णोर्मुखं वीर्याणि प्रबोधिन्यः पार्थिवानिति ममेन जातं द्विजोऽस्तमाजतुत्तरकं ततस्थं विचक्रमाणस्त्रेदोरुधायो विष्णोरराटमति विष्णो पृष्ठमति विष्णोश्चत्रे स्थो विष्णोश्चोरति विष्णो ध्रुवमति वैष्णवमति विष्णवे यो वेदायोस्वरः प्रोक्तो वेदान्तेन प्रतिष्ठितः तस्य प्रकृतिरेकस्य यः परः स महेश्वरः भागुर्भाग्यकरश्च शेषमकरः कान्तिप्रदो मङ्गलः सौम्यः सौख्यकरो लोककलश्रुत्यश्च दृष्टिप्रदः सौरिशौर्यकरस्तमः प्रियकरः हेतुर्यशः सुप्रदः सदवेदे प्रतिदिनं कुर्वन्तु नो मङ्गलम् सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौर्याणाय नमोऽस्तुते शरणागतदेवात्मपरित्राणपरायणे सपदस्यार्तिमहे देवि नारायणि नमोऽस्तुते रोगानशेषानमहं विदुष्टाष्टादुकामान् वामाशिलानां नविवन्दनानां वामाशिलाख्याश्रयतां प्रजान्ते या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः नमोऽस्मदन्ताय सहस्रमूर्तये सहस्रपादाक्षे नोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः नमामि तन्वन्तरमादिदेवं पुराणैर्वन्दितपादपद्मं लोके जनानुभयमृत्युनाशं दातारमीशं गिरितो शचीना कालिकाय पापाय जन्मान्तरकाज अनितानि विनश्यन्ति प्रदर्शनमदे ಕಳೆದ 48 ದಿವಸದಲ್ಲಿ ಕೂಡ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡಿ ಪ್ರಾತಃ ಕಾಲದಿಂದ ರಾತ್ರಿವರೆಗೆ ಎಷ್ಟೋ ಭಕ್ತಾದಿಗಳು ಮಾಡಿದಂಥ ಸೇವೆಯನ್ನು ಆ ತಾಯಿ ಪೂರ್ಣತ್ವದಲ್ಲಿ ಸ್ವೀಕಾರ ಮಾಡಿಕೊಂಡು ಇವತ್ತು ವಿಶೇಷವಾಗಿ ನಡೆಸಿದಂಥ ಚಂಡಿಕಾಯಾಗ ಮತ್ತು ಧನ್ವಂತರಿ ಮಹಾಯಾಗದ ಇಡೀ ಜಗತ್ತಿಗೆ ದೇಶಕ್ಕೆ ಬರತಕ್ಕಂಥ ಕೊರೋನಾ ಸಾಂಕ್ರಾಮಿಕ ರೋಗದ ಸಂಕಷ್ಟದಿಂದ ಇಡೀ ಜಗತ್ತು ದೇಶ ತಲ್ಲಣಗೊಂಡಿದೆ. ಮಾನಸಿಕವಾಗಿ ಎಲ್ಲರ ಆತ್ಮಸ್ಥೈರ್ಯ ಹೊಂದಿರತಕ್ಕಂಥ ಈ ಸಂದರ್ಭದಲ್ಲಿ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಹೇಗೆ ಆಚರಿಸುವುದು ಅನ್ನುವಂಥ ಒಂದು ಪರಿಸ್ಥಿತಿ ಪ್ರಾರಂಭದ ದಿವಸದಲ್ಲಿ ಮಾನ್ಯದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಏನು ಸಾಂಕ್ರಾಮಿಕ ರೋಗಗಳು ಕರೆದೊರೆತಕ್ಕಂಥ ಸಂದರ್ಭದಲ್ಲಿ ಸೇವೆಯನ್ನು ನಡೆಸೋದು ಹೇಗೆ ಅನ್ನುವಂಥ ಪ್ರಶ್ನೆ ಉದ್ಭವಿಸಿದಾಗ ಆ ಮಾತಾಯಿ ಈ 48 ದಿವಸಗಳ ಈ ಒಂದು ಕಾರ್ಯಕ್ರಮವನ್ನು ಅವಿರತವಾಗಿ ಭಕ್ತಾದಿಗಳಿಂದ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ಇವತ್ತು ಯಾಗ ಸಂಪನ್ನಗೊಂಡಿದೆ. ಅಜ್ಞಾನದ ಅಂಧಕಾರದಿಂದ ಕೊಡತಕ್ಕಂಥ ಮಾನವೀಯ ಮೌಲ್ಯ ಕಳ್ಕೊಳ್ಳತಕ್ಕಂಥ ರೋಗಗ್ರಸ್ತ ರೋಗಿಗಳನ್ನು ಸಂಶಯದ ದೃಷ್ಟಿಯಲ್ಲಿ ನೋಡತಕ್ಕಂಥ ಮನೋಭಾವ ಇವತ್ತು ಜಗತ್ತು ಮತ್ತು ದೇಶದಲ್ಲಿ ವ್ಯಾಪಿಸ್ತಾ ಇದೆ. ಕೊರೋನಾ ಸಾಂಕ್ರಾಮಿಕ ರೋಗ ಅನ್ನೋದು ಸಾಂಕ್ರಾಮಿಕ ರೋಗವಾದರೂ ಮಾನಸಿಕವಾಗಿ ದುರ್ಮಾನಕ್ಕೆ ಒಳಗಾಗತಕ್ಕಂಥ ಮನೋಬಲವೇ ಇವತ್ತು ಕಾಯಿಲೆ ಇಲ್ಲದವರಿಗೂ ಕಾಯಿಲೆ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಾ ಇದೆ. ನಮ್ಮ ದೇಶಾದ್ಯಂತ ಇರತಕ್ಕಂಥ ಆಸ್ಪತ್ರೆಯಲ್ಲಿ ಬೇರೆ ರೋಗಿಗಳಿಗೂ ಕೂಡ ಶುಶ್ರೂಷೆ ಮಾಡಲಿಕ್ಕೆ ಸಂಕಷ್ಟದ ದಿವಸಗಳು ಆಗ್ತಾ ಇದೆ. ಎಲ್ಲ ಸಂಕಟದಿಂದ ಮಾತೆಗೆ ಸಂರಕ್ಷಣೆ ಮಾಡಿಕೊಳ್ಬೇಕು. ಜಗತ್ತಿನಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗಕ್ಕೆ ಬಲಿಯಾಗತಕ್ಕಂಥ ರೋಗಿಗಳ ಸಂಖ್ಯೆ ಹೆಚ್ಚತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಮಾನಸಿಕವಾಗಿ ಯಾರು ಜೊತೆಗೆಡಲು ಸರ್ಕಾರದ ನಿಯಮವನ್ನು ಪಾಲಿಸುವುದರೊಂದಿಗೆ ಬದುಕಿನ ಅರ್ಥವ್ಯವಸ್ಥೆಯನ್ನು ನಾವೇ ಸಂರಕ್ಷಣೆ ಮಾಡಬೇಕು. ಅಂಥ ಸದ್ಗುಣವನ್ನು ಅಂಥ ಸದ್ಬುದ್ಧಿಯನ್ನು ಈ ದೇಶದ ಪ್ರಜೆಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಆರೋಗ್ಯ ಇಲಾಖೆಗಳಿಗೆ ಕೊಡಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಕೊರೋನಾ ಸಾಂಕ್ರಾಮಿಕ ರೋಗಕ್ಕೆ ಎಷ್ಟೋ ಮದ್ದುಗಳು ಲಸಿಕೆಗಳು ತಯಾರಾಗ್ತವೆ. ಆದರೆ ಅದು ಮಾರುಕಟ್ಟೆಗೆ ಬಂದು ಅದು ಸರಿಯಾದ ಪ್ರತಿಫಲನ ಆಗಬೇಕು
ಅನ್ನುವಂಥ ಸಂದರ್ಭ ಸನ್ನಿವೇಶ ಬಂದಾಗ ಅದನ್ನು ತಟಸ್ಥಾಗುವಂಥ ಪರಿಸ್ಥಿತಿ ಇದೆ. ಈ ಎಲ್ಲ ಸಂಕಟದಿಂದ ಆ ಮಾತಾಯಿ ಸಮಾಜವನ್ನು ಸಂರಕ್ಷಣೆ ಮಾಡಬೇಕು. ಕೊರೋನಾ ವಾರಿಯರ್ಸ್ ಮತ್ತು ಕೊರೋನಾದ ಬೇರೆ ಬೇರೆ ಕೊರೋನಾಕ್ಕೋಸ್ಕರ ತಮ್ಮನ್ನು ಸಮರ್ಪಿಸತಕ್ಕಂಥ ಎಷ್ಟೋ ಜನ ಸೇವೆಗೈಯತಕ್ಕಂಥ ಜನಪ್ರತಿನಿಧಿಗಳು, ರಾಜಕಾರಣಿಗಳು, ಎಲ್ಲ ಸಂಘ ಸಂಸ್ಥೆಗಳು ಇವತ್ತು ದುಡಿಯತಕ್ಕಂಥವರಿಗೆ ಸದಾ ರಕ್ಷಣೆ ಮಾಡಿಕೊಂಡು ಈ ಒಂದು ಸಂಕಟದಿಂದ ವಿಮೋಚನೆ ಮಾಡಬೇಕು ಮಾತಾಯಿ. ಇವತ್ತು ವಿದ್ಯಾರ್ಥಿಗಳ ಜೀವನವೇ ಹೆಸರಾಗ್ತಾ ಇದೆ. ಶಿಕ್ಷಣ ಸಂಸ್ಥೆ ಎಲ್ಲ ಮುಚ್ಚಲ್ಪಟ್ಟಿದೆ. ಎಷ್ಟೋ ಸಂಕಟವನ್ನು ಇವತ್ತು ಶಿಕ್ಷಣ ಸಂಸ್ಥೆಯವರು, ಅಧ್ಯಾಪಕರು, ಮುಖ್ಯೋಪಾಧ್ಯಾಯರು, ಪ್ರಾಂಶುಪಾಲರು, ಆಡಳಿತ ಮಂಡಳಿಯವರು ಸಂಕಟವನ್ನು ಅನುಭವಿಸುವುದು ಒಂದು ಕಡೆಯಾದರೆ, ಮಕ್ಕಳ ಹೆತ್ತವರು ಮಕ್ಕಳ ಭವಿಷ್ಯತ್ತಿನ ವಿದ್ಯಾರ್ಜನೆಗೆ ಇವತ್ತು ಮನೆಯಲ್ಲಿ ಇದ್ದುಕೊಂಡು ಸಂಕಟವನ್ನು ಅನುಭವಿಸತಕ್ಕಂಥ ಪರಿಸ್ಥಿತಿಗಳು ಇವತ್ತು ನಿರ್ಮಾಣ ಆಗ್ತವೆ. ಈ ಎಲ್ಲ ಸಂಕಟದಿಂದ ಮಾತಾಯಿ ವಿಮೋಚನೆ ಮಾಡಬೇಕು. ಈ ದೇಶದಲ್ಲಿ ಮಧ್ಯವಾದ ಬಿಟ್ಟು ಈ ಕೊರೋನಾ ಸಾಂಕ್ರಾಮಿಕ ರೋಗದ ಈ ಹೋರಾಟಕ್ಕೆ ಪ್ರತಿಯೊಬ್ಬ ಈ ದೇಶದ ಪ್ರಜೆ ಕಟಿಬದ್ಧರಾಗಿರ್ತಕ್ಕಂಥ ಸದ್ಗುಣಶೀಲತೆಯನ್ನು ಬೆಳೆಸಬೇಕು. ವಿಶ್ವದ ಎಲ್ಲ ಪ್ರಾರ್ಥನಾ ಮಂದಿರದಲ್ಲಿ ನಿರಂತರವಾದಂಥ ಪ್ರಾರ್ಥನೆಯನ್ನು ಮಾಡತಕ್ಕಂಥ ಅವಶ್ಯಕತೆಯನ್ನು ಜನಮಾನಸ ಅರ್ಥೈಸಿಕೊಂಡು ದೇವಸ್ಥಾನ ಮಠ ಮಂದಿರಗಳಲ್ಲಿ ಆಗತಕ್ಕಂಥ ಆಚಾರ ಪದ್ಧತಿಯನ್ನು ಉಳಿಸಿ ಬೆಳೆಸಿಕೊಡತಕ್ಕಂಥ ಧೀಮಂತಿಕೆಯಲ್ಲಿ ದೇವಸ್ಥಾನದ ನಿರ್ಜಾನುಷ್ಠಾನಕ್ಕೆ ತೊಡಕಾಗುವಂಥ ರೀತಿಯಲ್ಲಿ ಸಮಾಜ ಮುಂದುವರಿಯಬೇಕು. ಯಾವುದೇ ಭಯಭೀತಿ ಇಲ್ಲದೆ ಮುಕ್ತವಾಗಿ ದೇವತಾ ಕೈಂಕರ್ಯ ತೊಡಗಿಕೊಳ್ಳಲಿಕ್ಕೆ ಆ ಮಾದೇವಿ ಆತ್ಮಸ್ಥೈರ್ಯವನ್ನು ಎಲ್ಲರಿಗೂ ಕೊಡಬೇಕು. ಸಾಮಾಜಿಕ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಈ ದೇಶದಲ್ಲಿ ಇವತ್ತು ಮಧ್ಯಮ ಉದ್ಯಮ ಕ್ಷೇತ್ರ, ಮಧ್ಯಮ ವ್ಯವಹಾರ ಕ್ಷೇತ್ರ, ಮಧ್ಯಮ ಕೃಷಿ ಕ್ಷೇತ್ರ, ಮಧ್ಯಮ ಉದ್ಯೋಗ ಕ್ಷೇತ್ರಕ್ಕೆ ಎಷ್ಟೋ ನಿರುದ್ಯೋಗದ ಸಮಸ್ಯೆಯನ್ನು ಈ ಸಮಾಜ ಎದುರಿಸ್ತಾ ಇದೆ. ಎಷ್ಟೋ ನಿರುದ್ಯೋಗಿಗಳು ಇವತ್ತು ಮನೆಯಲ್ಲಿ ಇದ್ದುಕೊಂಡು ಈ ದೇಶದ ಒಳಗೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಥವಾ ಪಾಶ್ಚಾತ್ಯ ರಾಷ್ಟ್ರಕ್ಕೆ ಹೋಗಿ ಜೀವನ ಮಾಡತಕ್ಕಂಥ ಎಷ್ಟೋ ಸಂಸಾರಗಳು ಇವತ್ತು ಉದ್ಯೋಗವನ್ನು ಪಡ್ಕೊಂಡು ಉದ್ಯೋಗದ ಭರವಸೆಯಲ್ಲಿ ಮನೆ ಬೇರೆ ಬೇರೆ ಕಟ್ಟಿ ಆ ಜೀವನಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನು ಪೂರೈಸಿದಂಥ ಸಂದರ್ಭದಲ್ಲಿ ಇವತ್ತು ಉದ್ಯೋಗವನ್ನು ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ. ವ್ಯಾವಹಾರಿಕವಾಗಿ ಮುಂದುವರಿಯುವಲ್ಲಿ ವ್ಯವಹಾರದಲ್ಲಿ ಕೂಡ ಕುಂಠಿತಾದಂಥ ಪರಿಸ್ಥಿತಿಯಲ್ಲಿ ಸಾಲದಲ್ಲಿ ಸಂಕಟವನ್ನು ಅನುಭವಿಸುವಂಥ ಸಂಸಾರಗಳು ಬೇರೆ ಬೇರೆ ಉದ್ಯಮಗಳನ್ನು ನಡೆಸಿ ಉದ್ಯಮದ ವಿಶ್ವಾಸದಲ್ಲಿ ಆ ಸಂಪಾದನೆ ವಿಶ್ವಾಸದಲ್ಲಿ ಇವತ್ತು ಇಡೀ ಕೊರೋನಾದ ಆಘಾತದಿಂದ ಎಲ್ಲವೂ ಸಂಕಟವನ್ನು ಅನುಭವಿಸತಕ್ಕಂಥ ಈ ಕಾಲಸ್ಥಿತಿಯಲ್ಲಿ ಎಷ್ಟೋ ಆತ್ಮಹತ್ಯೆ ಪ್ರಕರಣಗಳು ಕೂಡ ಮಾನ ಮರ್ಯಾದೆಗೆ ಎದುರಿ ನಡೆತಕ್ಕಂಥ ಪ್ರಮೇಯಗಳು ಸಮಾಜದಲ್ಲಿ ಉದ್ಭವಿಸ್ತಾ ಇದೆ. ಮಾತಾಯಿ ಇಂಥ ಸಂಕಟದಿಂದ ಪಾರು ಮಾಡಬೇಕು. ಅತಿವೃಷ್ಟಿ, ಅನಾವೃಷ್ಟಿ, ಚಂಡಮಾರುತ, ಸುನಾಮಿ, ಬೇರೆ ಬೇರೆ ರೀತಿಯ ಭೂಕಂಪನದ ಮುಂದಿನ ದಿವಸಗಳಲ್ಲಿ ಬರತಕ್ಕಂಥ ಅಗಾಧವಾದಂಥ ದುರಂತಗಳನ್ನು ಎದುರಿಸತಕ್ಕಂಥ ಈ ದೇಶದ ಜಗತ್ತಿನಲ್ಲಿ ಆಗತಕ್ಕಂಥ ಕಂಪನದಿಂದ ಸಜ್ಜನರನ್ನು ಪರಿಪಾಲಿಸುವುದರೊಂದಿಗೆ ಈ ದೇಶದ ಬದ್ಧತೆಯನ್ನು ಕಾಯ್ದುಕೊಳ್ಳಬೇಕು. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ವರಮಾನ ವ್ರತಾಚರಣೆಯಲ್ಲಿ ಜಗತ್ತಿಗೆ ಬರತಕ್ಕಂಥ ಗಂಡಾಂತರವನ್ನು ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡತಕ್ಕಂಥ 5ನೇ ವರ್ಷದಲ್ಲಿ ಇವತ್ತು ನಾವು ಅದೆಲ್ಲ ಗಂಡಾಂತರವನ್ನು ಅನುಭವಿಸ್ತಾ ಇದ್ದೇವೆ. ಅದನ್ನು ಮೀರಿ ಹೋಗಿದೆ. ಈ ಗಂಡಾಂತರದಿಂದ ಪಾರು ಮಾಡಬೇಕು ಅಂತಂದರೆ ಎಲ್ಲರೂ ಸದ್ಗುಣಶೀಲರಾಗಬೇಕು. ಮಾತ್ಸರ್ಯವನ್ನು ಬಿಟ್ಟು ಎಲ್ಲರೂ ಅವಿನಾಭಾವ ಐಕ್ಯಮತ್ಯದೊಂದಿಗೆ ಮಾನವೀಯ ಮೌಲ್ಯದೊಂದಿಗೆ ಕುಟುಂಬದೊಳಗೆ, ಮನೆಯೊಳಗೆ, ಹೊರಗೆ, ಸಂಸಾರದಲ್ಲಿ ಈ ದೇಶ ಪ್ರೇಮ, ರಾಷ್ಟ್ರ ಪ್ರೇಮ, ಸಮಾಜ ಪ್ರೇಮದೊಂದಿಗೆ ಅಭ್ಯುದಯದ ಆದಿಯನ್ನು ಮಾಡತಕ್ಕಂಥ ಕರ್ತೃತ್ವ ಶಕ್ತಿಯನ್ನು ಎಲ್ಲರಿಗೆ ಆ ಮಾತಾಯಿ ಅನುಗ್ರಹಿಸಬೇಕು. ನಾನು ನನ್ನದು ಅಧಿಕಾರ ಅನ್ನುವಂಥ ವ್ಯಾಮೋಹದಲ್ಲಿ ಸಮಾಜವನ್ನು ಬಲಿತಿರತಕ್ಕಂಥ ಕಾಳಧನಿಕರು ಧನಿಕರು ಸಂಗ್ರಹಿಸಿದಂಥ ನಿಗೂಢವಾದಂಥ ಧನ ಸಂಪತ್ತು ದೇಶದ ಆರ್ಥಿಕ ವ್ಯವಸ್ಥೆ ಅನುಕೂಲಕ್ಕೆ ಸದ್ವಿನಿಯೋಗ ಆಗತಕ್ಕಂಥ ನೆಲೆಯಲ್ಲಿ ಈಗಿನ ವಾತಾವರಣದಲ್ಲಿರತಕ್ಕಂಥ ವಾತಾವರಣಕ್ಕೆ ದೀನರ, ಆಪ್ತರ, ಬಡವರ, ದುಃಖಿಗಳ ಸೇವಾ ಕೈಕರಿಗೆ ಅದು ಸದ್ವಿನಿಯೋಗ ಆಗತಕ್ಕಂಥ ಪ್ರಕೃತಿಯನ್ನು ಆ ಕಾಳಧನಿಕರಿಗೆ ಅನುಗ್ರಹಿಸಬೇಕು. ಈ ದೇಶದ ಭವಿಷ್ಯತ್ತಿನಲ್ಲಿ ಎಲ್ಲರಿಗೂ ಅವರವರದೇ ಆದಂಥ ವ್ಯಾವಹಾರಿಕ ಪ್ರಪಂಚದಲ್ಲಿ ಬದುಕಲಿಕ್ಕೆ ಬೇಕಾದಂಥ ಅವಕಾಶದ ಜೊತೆಗೆ ಅಂಥ ಸುಯೋಗವನ್ನು, ಸಂಪ್ರಾಪ್ತಿಯನ್ನು ಮಾದೇವಿ ಅನುಗ್ರಹಿಸಬೇಕು. ಜಗತ್ತಿಗೆ ಬರತಕ್ಕಂಥ ಎಲ್ಲ ಗಂಡಾಂತರದಿಂದ ವಿಮೋಚನೆ ಮಾಡಿ ಸಂಗ್ರಹಿಸಿದಂಥ ಒಂದೊಂದು ಸಂಪತ್ತು ಕೂಡ ಅದು ಸರಿಯಾಗಿ ಸದ್ವಿನಿಯೋಗ ಆಗಿ
ಈ ದೇಶದ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಧೀಮಂತಿಕೆಯಲ್ಲಿ ಮಾದೇವಿ ಅನುಗ್ರಹಿಸಬೇಕು. ಜೀವನಕ್ಕೆ ಬರತಕ್ಕಂಥ ಆಧಾರ ಸ್ತಂಭವಾಗಿರತಕ್ಕಂಥ ವೃತ್ತಿ ಜೀವನವನ್ನು ಅನುಭವಿಸತಕ್ಕಂಥ ವೃತ್ತಿ ಜೀವನದ ಮೂಲಕ ಜೀವನ ಮಾಡತಕ್ಕಂಥ ಸಂಸಾರ ಕೂಡ ವಿಸ್ತಾರವಾದಂಥ ಸಂಕಷ್ಟದಲ್ಲಿದೆ. ಕೈಯಲ್ಲಿ ವೃತ್ತಿ ಇದ್ದರೂ ಜೀವನ ಮಾಡಲಿಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಂಕಟವನ್ನು ಅನುಭವಿಸ್ತಾ ಇದೆ. ಈ ಎಲ್ಲ ಪರಿಸ್ಥಿತಿಯಿಂದ ಆ ಮಾದೇವಿ ಸಂಸಾರವನ್ನು ಸಂರಕ್ಷಣೆ ಮಾಡಬೇಕು. ಜಗತ್ತಿಗೆ ಬರತಕ್ಕಂಥ ಈ ಆಘಾತದಿಂದ ಪರಿಪೂರ್ಣ ರೀತಿ ಏಳಿಗೆಯಲ್ಲಿ ನಡೆಸಿ ಮಾಡತಕ್ಕಂಥ ಕರ್ತೃತ್ವ ಶಕ್ತಿಯೊಂದಿಗೆ ಎಲ್ಲ ರೀತಿಯ ಸದಾಭಿಪ್ರಾಯವನ್ನು ಮಾನವನು ತಮ್ಮಲ್ಲಿ ಅನುಭವಿಸತಕ್ಕಂಥ ಅನುಮೋದನೆ ಮಾಡತಕ್ಕಂಥ ಜೀವನದ ಪದ್ಧತಿಯನ್ನು ಸಾಮರಸ್ಯವಾಗಿ ಬೆಸೆಯತಕ್ಕಂಥ ಧೀಮಂತಿಕೆಯನ್ನು ಮಾದೇವಿ ಅನುಗ್ರಹಿಸಿ ಜಗತ್ತಿಗೆ ಬರತಕ್ಕಂಥ ಗಂಡಾಂತರದಿಂದ ಪಾರು ಮಾಡುವ ಮೂಲಕ 48 ದಿವಸಗಳ ಕಾಲ ಮಾಡಿದಂಥ ಸೇವೆಯಿಂದ ಮಾಡಿಸುವುದರಲ್ಲಿ ಯಾವುದೇ ರೀತಿಯ ಲೋಪದೋಷ ಇದ್ದು ಚರ್ಮದೃಷ್ಟಿಯ ಸಂಸಾರ ಆದಿಮಾಯಿ ಮಕ್ಕಳು ಮಾಡಿದಂಥ ಸೇವೆ ಅನ್ನುವಂಥ ರೀತಿಯಲ್ಲಿ ಈ ಸೇವೆಯನ್ನು ಇವತ್ತಿನವರೆಗೆ ಸ್ವೀಕಾರ ಮಾಡಿಕೊಂಡು ಬಂದಂಥ ಮೈಮೇಲಿನದು ಇನ್ನು ಮುಂದೆಯೂ ಕೂಡ ಸೂರ್ಯಚಂದ್ರರುವ ಕಾಲಘಟ್ಟವನ್ನು ಶ್ರೀರಾಮ ಎಲ್ಲರ ಆತ್ಮರಾಮವಾಗಿ ಬೆಳಗುವುದರೊಂದಿಗೆ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನದ ಟ್ರಸ್ಟಿಗಳು, ಮಹಾಲಕ್ಷ್ಮಿ ಮಹಿಳಾ ಸೇವಾ ಸಮಿತಿ, ಶ್ರೀರಾಮ ಮಿತ್ರವೃಂದ, ಶ್ರೀರಾಮ ಸೇವಾ ಸಮಿತಿ ಬೆಂಗಳೂರು, ಶ್ರೀ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಮತ್ತು ಮಹಾಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಮಹಾರಾಷ್ಟ್ರದ ಎಲ್ಲ ಸದಸ್ಯರು ಮತ್ತು ಈ ಕ್ಷೇತ್ರವನ್ನು ಬೆಳೆಸಿಕೊಂಡು ಬಂದಂಥ ಸೇವಾಕರ್ತರಿಗೆ ಎಲ್ಲರಿಗೂ ಅಭ್ಯುದಯ ಮತ್ತು ಅಭಿವೃದ್ಧಿಯನ್ನು ಮಾದೇವಿ ಕರುಣಿಸಿ ಆರೋಗ್ಯ ಮತ್ತು ನೆಮ್ಮದಿಯ ಜೀವನವನ್ನು ಇಡೀ ವಿಶ್ವಕ್ಕೆ ಅನುಗ್ರಹಿಸಿ ಲೋಕ ಕಲ್ಯಾಣ ಆಗಲಿ. ಮುಂದಿನ ದಿವಸದಲ್ಲಿ ಬರತಕ್ಕಂಥ ಎಲ್ಲ ಆಘಾತಕಾರಿ ಘಟನೆಗಳಿಂದ ಸಜ್ಜನರನ್ನು ಪರಿಪಾಲಿಸಿ ದೇಶದ ಭದ್ರತೆಯನ್ನು ಕಾಯ್ಕೊಳ್ಳತಕ್ಕಂಥ ಯೋಧರನ್ನು ಮತ್ತು ದೇಶದಲ್ಲಿ ಆಗತಕ್ಕಂಥ ಯೋಧರನ್ನು ಕಳ್ಕೊಂಡಂಥ ಕುಟುಂಬಸ್ಥರಿಗೆ ಮಾನಸಿಕವಾಗಿ ಶಾಂತಿ ಮತ್ತು ನೆಮ್ಮದಿಯನ್ನು ಅನುಗ್ರಹಿಸಿ ಮಾಡತಕ್ಕಂಥ ಕರ್ತೃತ್ವ ಶಕ್ತಿಯೊಂದಿಗೆ ಆ ಭಾವನಾತ್ಮಕವಾದಂಥ ಎಲ್ಲ ರೀತಿಯ ಸದ್ಭಾವನೆಗಳನ್ನು ಪ್ರತಿನಿಧಿಸತಕ್ಕಂಥ ಧೀಮಂತಿಕೆಯ ಅನುಗ್ರಹ ಪ್ರಸಾದವನ್ನು ಅನುಗ್ರಹಿಸಿ ಮುಂದಿನ ಭವಿಷ್ಯತ್ತಿನಲ್ಲಿ ದೇಶಾದ್ಯಂತ ಇರತಕ್ಕಂಥ ಎಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ನೈತಿಕ ಶಿಕ್ಷಣ ಮತ್ತು ನೈತಿಕ ಬದ್ಧತೆಯ ಜೊತೆಯಲ್ಲಿ ಮಕ್ಕಳಿಗೆ ವಿದ್ಯೆಯ ಮೂಲಕ ವಿವೇಕ, ವಿನಯ, ಸಹನಶಕ್ತಿ, ಗುರಿಯಲ್ಲಿ ಭಕ್ತಿಯನ್ನಿತ್ತು ಈ ಸಮಾಜಕ್ಕೆ ದೇಶಪ್ರೇಮ, ರಾಷ್ಟ್ರಪ್ರೇಮ, ತಂದೆ ತಾಯಿಯ ಸೇವೆಗೆ ಬದ್ಧರಿರತಕ್ಕಂಥ ಸದ್ಗುಣಶೀಲತೆಯನ್ನು ಬೆಸೆಯತಕ್ಕಂಥ ಧೀಮಂತಿಕೆಯನ್ನು ಮಾದೇವಿ ಅನುಗ್ರಹಿಸುವುದು ಮಾತ್ರವಲ್ಲದೆ ಸೌಭಾಗ್ಯವತಿ ಆಗದಂತೆ ಸೌಭಾಗ್ಯವತಿಯಾಗಿ ಸಂತಾನ ಭಾಗ್ಯ ಕರುಣಿಸಿ ಉತ್ತರ ಅಭಿವೃದ್ಧಿ ಮಾಡಬೇಕು ಅಂತ ನಾವೆಲ್ಲರೂ ಮಾಡುವಂಥ ಪ್ರಾರ್ಥನೆ. ಎಲ್ಲರೂ ಮಾಸ್ಕನ್ನು ಧರಿಸಿ ಮತ್ತು ಅಲ್ಲಿ ಒಳಗೆ ಪೂಜೆ ಆದ ತಕ್ಷಣ ಮಂತ್ರಾಕ್ಷತೆ ಕೊಡಲ್ಪಡುತ್ತದೆ. ಆದಷ್ಟು ಅಂತರದಲ್ಲಿದ್ದು ಮಂತ್ರಾಕ್ಷತೆಗೆ ಯಾರು ಅವಸರ ಪಡದೆ ಮಂತ್ರಾಕ್ಷತೆಯನ್ನು ಎಲ್ಲರೂ ಪಡೆಯಿರಿ. ಮಹಾಪಾಠ ಮಂತ್ರಾಕ್ಷತೆ ಆಗ್ತದೆ. ಆಮೇಲೆ ಅನ್ನ ಸಂತರ್ಪಣೆ ನಡೀತದೆ. 48 ದಿವಸದ ವರಮಹಾಲಕ್ಷ್ಮಿ ವ್ರತಾಚರಣೆ ಎಲ್ಲ ಕಾರ್ಯಕ್ರಮಗಳು ಸಂಪನ್ನಗೊಳ್ಳುತ್ತದೆ. ದೇಶಕ್ಕೆ, ರಾಷ್ಟ್ರಕ್ಕೆ, ಸಮಾಜಕ್ಕೆ ಬರತಕ್ಕಂಥ ಎಲ್ಲ ಗಂಡಾಂತರದಿಂದ ನೀವೆಲ್ಲರೂ ಪ್ರತಿನಿತ್ಯ ಮನೆಯಲ್ಲಿದ್ದವರೆಲ್ಲ ಕುತ್ಕೊಂಡು ಕಡಿಮೆ ಪಕ್ಷ 108 ಸಲ ಆದರೂ ಶಿವ ಪಂಚಾಕ್ಷರಿಯನ್ನು ಹೇಳಿ ಮತ್ತು ನಿಮ್ಮ ಕುಟುಂಬಸ್ಥರು, ಬಂಧು ಮಿತ್ರರಿಗೆಲ್ಲ ತಿಳಿಸಿ ಮತ್ತು ನೀವು ಎಲ್ಲೆಲ್ಲಿ ಇದ್ದೀರಿ ಅಲ್ಲಿ ಆ ಪರಿಸರದಲ್ಲಿ ಗ್ರಾಮ ದೇವಸ್ಥಾನ ಅಥವಾ ಯಾವುದೇ ಉಪನಯನದ ಅಶ್ವತ್ಥ ಕಟ್ಟೆ ಇದ್ದರೆ ಪ್ರತಿ ಸೋಮವಾರ ಮತ್ತು ಶನಿವಾರ 9 ಪ್ರದಕ್ಷಿಣೆ ಬನ್ನಿ. ಎಲ್ಲರೂ ಇದನ್ನು ನಿಮ್ಮ ಬಂಧು ಮಿತ್ರರಿಗೆ, ಕುಟುಂಬಸ್ಥರಿಗೆ, ಎಲ್ಲರಿದ್ದವರಿಗೆ ಎಲ್ಲರಿಗೆ ಹೇಳಿ. ಬಹಳಷ್ಟು ಅಗತ್ಯ ಇದೆ. ಮುಂದಿನ ದಿವಸದಲ್ಲಿ ನಿಸರ್ಗದಿಂದ ಆಗತಕ್ಕಂಥ ಎಲ್ಲ ರೀತಿಯ ಸಂಕಟದಿಂದ ವಿಮೋಚನೆ ಆಗಬೇಕು ಅನ್ನುವಂಥ ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯೊಂದಿಗೆ ಆ ಅಶ್ವತ್ಥನಾರಾಯಣನ ಸೇವೆ ಮಾಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇದನ್ನು ನೀವು ಎಲ್ಲ ಕಡೆ ಹೇಳುವಂಥ ಪ್ರಯತ್ನ ಮಾಡಿ, ಎಲ್ಲರನ್ನೂ ಮಾಡಿಸುವಂಥ ಪ್ರಯತ್ನ ಮಾಡಿ. ಇಡೀ ಸಮಾಜಕ್ಕೆ ಸುದೃಢವಾದಂಥ ಸಮಾಜವನ್ನು ಕಟ್ಟಲಿಕ್ಕೆ ನಿಮಗೆಲ್ಲರಿಗೂ ದೇವರು ಶಕ್ತಿ ಕೊಡಿ. ಮರ್ಯಾದ ಪುರುಷೋತ್ತಮ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಶಿಲಾನ್ಯಾಸ ಕಾರ್ಯಕ್ರಮ 5ನೇ ತಾರೀಕು ಆಗ್ತದೆ. ಈ ಕಾರ್ಯಕ್ರಮಕ್ಕೆ ಕೂಡ ನೀವೆಲ್ಲ ರಾಮ ಮಂದಿರ ಆಗುವವರೆಗೆ ಮನೆಯಲ್ಲಿ ನಿತ್ಯ ಪ್ರಾರ್ಥನೆ ಮಾಡಿ ರಾಮ ದೇಗುಲ ಒಳ್ಳೆ ಮುಹೂರ್ತದಲ್ಲಿ ಲೋಕಾರ್ಪಣೆಯಾಗತಕ್ಕಂಥ ಸುಯೋಗ ಬೆಳಗ್ಗೆ ಬರಲಿ ಅಂತ ಎಲ್ಲರೂ ಪ್ರಾರ್ಥನೆ.
ದೃಷ್ಟಿಯಲ್ಲಿ ಮಹಾಲಕ್ಷ್ಮಿ ಮಂಡಲೋತ್ಸವದ ಮೊದಲನೇ ಬೆಳಗಿಕೊಂಡು ಪರಮ ಪೂಜ್ಯ ಶ್ರೀ ಶ್ರೀಗಳ ಎಲ್ಲ ಸತ್ಸಂಕಲ್ಪವನ್ನು ನೆರವೇರಿಸುತ್ತಾ ಸಮಸ್ತ ಭಕ್ತರಿಗೆ ಬರ್ತಕ್ಕಂತಹ ಪೂರ್ಣ ಕಷ್ಟಾಶಗಳನ್ನು ಕುರಿತಗಳನ್ನು ಭೋಗಗಳನ್ನು ಮಹಾಮಾರಿಗಳನ್ನು ದೂರ ಮಾಡಿಕೊಟ್ಟು ಎಲ್ಲರಿಗೂ ಆಯುರಾರೋಗ್ಯ ಸುಖ ಸೌಭಾಗ್ಯವನ್ನು ಅನುಗ್ರಹಿಸುವುದಲ್ಲದೆ ಪ್ರತಿಯೊಂದು ಮನೆಯಲ್ಲಿ ಗೃಹಲಕ್ಷ್ಮಿಯಾಗಿ ಬೆಳಗ್ಗೆ ಕುಟುಂಬ ಜೀವನದಲ್ಲಿ ಸಮಸ್ತರಿಗೂ ನೆಮ್ಮದಿಯ ಆತ್ಮಮಯವಾಗಿ ಅನುಗ್ರಹಿಸಬೇಕು. ಮಕ್ಕಳೆಲ್ಲರೂ ಕೂಡ ಒಳ್ಳೆಯದಾದ ರೀತಿಯಲ್ಲಿ ವಿದ್ಯಾವಂತರಾಗಿ ಕೀರ್ತಿವಂತರಾಗಿ ಬಾಳಿದ ವಿಜ್ಞಾನಗಳನ್ನು ದೂರೀಕರಿಸಿ ಇಡೀ ಹಿಂದೂ ಸಮಾಜವನ್ನು ಸತೋಮಾ ಸಂಗಮಯ ಶ್ರೀ ಗೋವಿಂದ Thank you.
चतुर्वेद बतानी आदिशक्ति पर ब्रह्म स्वरूपिणी आदिशक्ति पर ब्रह्म स्वरूपिणी जगत जननी चतुर्वेद बतानी जगत जननी चतुर्वेद बतानी ब्रह्मा शिवारी अर्चन कीनो ब्रह्मा शिवारी अर्चन कीनो ज्ञान भरत सुरवर मुनि ज्ञानी ज्ञान भरत सुरवर मुनि ज्ञानी ವ್ರತಾಚರಣೆ ಕಳೆದ 20 ವರ್ಷದಿಂದ 1999ರಂದು ವರಮಹಾಲಕ್ಷ್ಮಿ ವ್ರತಾಚರಣೆ ಮಾಡುವುದರ ಜೊತೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಸೇವಾ ಪ್ರತಿಷ್ಠಾನ ಮತ್ತು ಶ್ರೀರಾಮ ಸೇವಾ ಸಮಿತಿ ಇದೆಲ್ಲವೂ ಅವತ್ತೇ ಲೋಕಾರ್ಪಣೆಯಾಗಿ ಇಲ್ಲಿ ಒಂದು ಆಧ್ಯಾತ್ಮಿಕವಾದಂಥ ಒಂದು ವಿಶೇಷವಾದಂಥ ಇತಿಹಾಸವನ್ನು ನಿರ್ಮಾಣಿಸಿದಂಥ ಒಂದು ಮಾತಾಯಿಯ ಸಾನ್ನಿಧ್ಯ ಇಲ್ಲಿ ಪ್ರಕಾಶಿಸಿ ಇವತ್ತು 22ನೇ ವರ್ಷದ ವರಮಹಾಲಕ್ಷ್ಮಿ ವ್ರತಾಚರಣೆಯನ್ನು ಮಾಡ್ತಾಯಿದ್ದೇವೆ. ಈ ಸಲದ ವಿಶೇಷವಾಗಿ ವರ್ಷಂಪ್ರತಿ 48 ದಿವಸ ನಡೆಯತಕ್ಕಂಥ ಈ ಕಾರ್ಯಕ್ರಮ. ಈ ಸಲದ ಕಾರ್ಯಕ್ರಮದಲ್ಲಿ ಇಡೀ ದೇಶ, ರಾಷ್ಟ್ರ, ಸಮಾಜ ಮತ್ತು ಮನೆ ಮನೆಯಲ್ಲಿ ಭಯಭೀತಿಯ ವಾತಾವರಣ, ಎಷ್ಟೋ ಜನ ನಿರುದ್ಯೋಗ ಸಮಸ್ಯೆಯಲ್ಲಿದ್ದಾರೆ, ಎಷ್ಟೋ ಜನ ಮಾನಸಿಕವಾಗಿ ಆತ್ಮಸ್ಥೈರ್ಯವನ್ನು ಕಳ್ಕೊಳ್ತಾ ಇದ್ದಾರೆ, ಮಕ್ಕಳ ವಿದ್ಯಾರ್ಥಿ ಜೀವನವೇ ದುಸ್ಸರ ಅನ್ನುವಂಥ ಸಂಕಷ್ಟದಿಂದ ಹೆತ್ತವರು, ಮಕ್ಕಳ ಮಾನಸಿಕವಾದಂಥ ಬದ್ಧತೆಯನ್ನು ಕಾಯ್ದುಕೊಳ್ಳತಕ್ಕಂಥ ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆ ಕೂಡ ಭಾಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಇವತ್ತು ನಮ್ಮ ದೇಶದ ಉದ್ಯಮ ಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕೃಷಿ ಕ್ಷೇತ್ರ, ಉದ್ಯಮ ಕ್ಷೇತ್ರ, ಮಧ್ಯಮ ವರ್ಗದಂಥವರ ಜೀವನ ಇವತ್ತು ಭಾಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದೆ. ಕೂಲಿ ಕಾರ್ಮಿಕರಿಗೂ ಮತ್ತು ವೃತ್ತಿಯನ್ನು ಕೈಯಲ್ಲಿಟ್ಕೊಂಡು ಕೆಲಸ ಮಾಡುವವರಿಗೂ ಇವತ್ತು ಸಂಕಷ್ಟದ ದಿನಗಳಾಗಿದೆ. ಈ ಸಮಸ್ಯೆಯನ್ನು ಇವತ್ತು ಸಮಾಜ ಎದುರಿಸ್ತಾ ಇದೆ.
ಒಂದು ಕಡೆ ವೈರಸ್ಸಿನ ಪ್ರಭಾವ ಆದರೆ ಒಂದು ಕಡೆ ಪ್ರಾಕೃತಿಕವಾದಂಥ ವಿಕೋಪಗಳು ಭಾಳಷ್ಟು ಸಮಸ್ಯೆಗಳನ್ನು ತಲೆದೋರ್ತಾ ಇದೆ. ಕಳೆದ 5 ವರ್ಷದಿಂದ ನಾನು ವರಮಹಾಲಕ್ಷ್ಮಿ ಪೂರ್ತಿಯನ್ನು ಪ್ರತಿ ಸಲ ಹೇಳ್ತಾ ಇದ್ದೆ, ಮುಂದೆ ನಾವು ಭವಿಷ್ಯತ್ತಿನಲ್ಲಿ ಭಾಳಷ್ಟು ಗಂಡಾಂತರವನ್ನು ನಾವು ಅನುಭವಿಸಲಿಕ್ಕಿದ್ದೇವೆ. ಈ ಗಂಡಾಂತರದಿಂದ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೂ ಮತ್ತು ಈ ದೇಶದ ಜನಪ್ರತಿನಿಧಿಯಿಂದ ರಾಜಕಾರಣಿಯಿಂದ ಹಿಡಿದು ಶ್ರೀಮಂತ ಉದ್ಯಮದಾರರಿಗೂ ಇದು ಭಾಳಷ್ಟು ಸಂಕಷ್ಟದ ದಿವಸಗಳಾಗ್ತಾ ಇದೆ ಅಂತ. ಬಹುಶಃ ಅದು ಈ ವರ್ಷ ವರಮಹಾಲಕ್ಷ್ಮಿ ಪೂಜೆಯಂದೇ ಎಲ್ಲ ಧಾರ್ಮಿಕ ಕ್ಷೇತ್ರಗಳು, ಪ್ರಾರ್ಥನಾ ಮಂದಿರಗಳು ಎಲ್ಲವೂ ತಟಸ್ಥ ಆಗಿ ಭಕ್ತರಿಗೆ ಭಗವಂತನ ಸಂಬಂಧ ಕಲ್ಪಿಸಿಕೊಡತಕ್ಕಂಥ ಶ್ರದ್ಧಾ ಕೇಂದ್ರಗಳು ಇವತ್ತು ಮುಚ್ಚುವ ಸ್ಥಿತಿ ಮಾಡಿದ್ದೇ ನಾವು ತಪ್ಪಾಗಿದೆ. ದೇವಸ್ಥಾನ ಆಗಲಿ, ಯಾವುದೇ ಮಸೀದಿ ಆಗಲಿ, ಚರ್ಚ್ ಆಗಲಿ, ಪ್ರಾರ್ಥನಾ ಮಂದಿರಗಳನ್ನು ಮುಕ್ತವಾಗಿ ಜನರಿಗೆ ಅವಕಾಶ ಒದಗಿಸಲಿಕ್ಕೆ ಆಗದಿದ್ದರೂ ಅಲ್ಲಿಯ ಪರಿಸರದ ಜನರಿಗಾದರೂ ಅದನ್ನು ಅವಕಾಶವನ್ನು ಕಲ್ಪಿಸಿಕೊಡಬೇಕಾಗಿತ್ತು. ಇವತ್ತು ಬೇರೆ ಬೇರೆ ಕಾರಣಗಳಿಂದ ಇವತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಮುಚ್ಚಿಕೊಂಡಿವೆ. ಪ್ರಾರ್ಥನೆ ಆಗಬೇಕಾದಂಥ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಾರ್ಥನೆಗಳಾಗ್ತಾಯಿಲ್ಲ. ಇನ್ನು ಮುಂದೆಯಾದರೂ ಸರ್ಕಾರ ಇದರಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಶ್ರದ್ಧಾ ಕೇಂದ್ರಗಳಲ್ಲಿ ಆಗತಕ್ಕಂಥ ಏನೆಲ್ಲ ಆಚರಣೆ ಇದೆಯಾ ಅದಕ್ಕೆ ಲೋಪ ಬರದಂತೆ ಸಾಂದರ್ಭಿಕವಾಗಿ ಆ ಪರಿಸರದ ಭಕ್ತಾದಿಗಳು ಎಲ್ಲ ಒಟ್ಟಾಗಿ ಸೇರಿ ಇದರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇದೆ. ಬಹುಶಃ ಇವತ್ತು ಚೀನಾದಿಂದ ಹೊರಟಂಥ ವೈರಸ್ ಅಂತ ಹೇಳ್ತಾರೆ. ಚೀನಾದಿಂದ ಹೊರಟಂಥ ವೈರಸ್ ಆದರೂ ಮಾನವನ ಮಾತ್ಸರ್ಯದ ಪ್ರಭಾವವೇ ಇವತ್ತು ಈ ವೈರಸ್ಸಿಗೆ ಮತ್ತು ಇವತ್ತು ಸಮಾಜದಲ್ಲಿ ಆಗತಕ್ಕಂಥ ಮಾತ್ಸರ್ಯದ ಪ್ರಭಾವದಿಂದಾಗಿ ಆಗತಕ್ಕಂಥ ಗಂಡಾಂತರಗಳು ಇವತ್ತು ಮನೆಯ ಒಳಗಿನ ವಾತಾವರಣ ಮತ್ತು ಮನೆಯ ಹೊರಗಿನ ವಾತಾವರಣ, ಮನೆಯಲ್ಲಿ ಕೂಡ ಒಂದು ಅವಿನಾಭಾವ ಸಂಬಂಧ ಇರತಕ್ಕಂಥ ನಮ್ಮ ಪೂರ್ವಜರು ಒಂದು ಕುಟುಂಬದ ಸಂಬಂಧವನ್ನು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ನಿರ್ವಹಿಸಿಕೊಂಡು ಬಂದರು. ಯಜಮಾನಿಕೆ ಇತ್ತು, ಅವರ ಮಾರ್ಗದರ್ಶನ ಇತ್ತು, ಅವರ ಎಲ್ಲ ರೀತಿಯ ಸದ್ವಿಚಾರದ ಸದ್ಬೋಧನೆಗಳಿತ್ತು. ಇದನ್ನೆಲ್ಲ ಕಡೆಗಣಿಸುವಂಥ ಪರಿಸ್ಥಿತಿ ಸಮಾಜದಲ್ಲಿ ಬಂತು. ಯಾವಾಗ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸದ ಬಗ್ಗೆ ಒಂದು ಅಜ್ಞಾನದ ಅಂಧಕಾರ ಪ್ರಾರಂಭ ಆಯಿತು, ವಿದ್ಯೆಯ ಸೋಗಿಗೆ ಬಲಿಯಾಗಿ ನಿಜವಾದಂಥ ನೈತಿಕ ಶಿಕ್ಷಣವನ್ನು ಕಲಿಬೇಕಾದಂಥ ಮಕ್ಕಳಿಗೆ ಪಾಶ್ಚಾತ್ಯ ಸಂಸ್ಕೃತಿ ಅನುಕರಣ ಮತ್ತು ಯಾಂತ್ರಿಕ ಬದುಕಿನ ಸೋಗೆಗೆ ಮಾರು ಹೋಗಿ ಭಾಳಷ್ಟು ಸಂಕಷ್ಟದ ದಿವಸಗಳು, ಅಶಾಂತಿಗಳು, ಅಸಮಾಧಾನಗಳು, ಅತೃಪ್ತಿಗಳು ಮೂಡ್ತಾ ಇದೆ. ಒಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕು. ವರಮಹಾಲಕ್ಷ್ಮಿಯ ಉದ್ದೇಶದಲ್ಲಿ ಒಂದು ಸಂದೇಶ ಕೊಡ್ತಾ ಇದ್ದೇನೆ. ಯಾರನ್ನೂ ದೂರಬೇಡಿ, ಯಾರನ್ನೂ ಕೇವಲ ಅಂತ ಹೇಳಬೇಡಿ, ಯಾರಲ್ಲಿಯೂ ಮಾತ್ಸರ್ಯ ಪಡಬೇಡಿ. ಒಬ್ಬನ ಅಭ್ಯುದಯದ ಹಿಂದೆ ಆನಂದ ಇದೆ, ಅದನ್ನು ಆನಂದಕ್ಕೆ ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ. ಎರಡನೇದಾಗಿ ಯಾವುದೇ ಮತೀಯವಾದ ಜಾತಿಯ ಸಂಘರ್ಷ, ಮತೀಯ ಸಂಘರ್ಷವನ್ನು ಬಿಡಿ. ಇದು ಭಗವಂತನ ಸಾಮ್ರಾಜ್ಯ. ನಮ್ಮ ಹುಟ್ಟು ಸಾವು ಕೆಲವೇ ವರ್ಷದ ಜೀವನ, ಅದು ಆ ಬದುಕು. ಆ ಬದುಕಿನಲ್ಲಿ ನಾವು ಚೆನ್ನಾಗಿ ನಿರ್ವಹಿಸಬೇಕು ಅಂತ ಇದ್ದರೆ ನಮ್ಮ ಅವಿನಾಭಾವ ಸಂಬಂಧ ಮತ್ತು ಐಕ್ಯಮತ್ಯ ಅದು ಬೆಳಗ್ಗೆ ಬರಬೇಕು. ಮನುಷ್ಯ ಬದುಕಿದಷ್ಟು ಕಾಲ ಆರೋಗ್ಯ ಮತ್ತು ನೆಮ್ಮದಿಯಲ್ಲಿ ಬದುಕಬೇಕು ಮತ್ತು ಶಾಂತಿಯ ವಾತಾವರಣದಲ್ಲಿರಬೇಕು. ನಮ್ಮ ದೇಶ ಇಡೀ ಜಗತ್ತಿಗೆ ಶಾಂತಿಯನ್ನು ಬೋಧಿಸಿದಂಥ ದೇಶ ಆದರೂ ಇವತ್ತು ಈ ದೇಶದ ಒಳಗೆ ಮತ್ತು ಹೊರಗೆ ಆಗತಕ್ಕಂಥ ಶತ್ರುಬಾಧೆಗಳು ಮತ್ತು ಬೇರೆ ಬೇರೆ ರೀತಿಯ ಭಯೋತ್ಪಾದಕತೆ, ಬೇರೆ ಬೇರೆ ರೀತಿಯ ಆಕ್ರಮಣಗಳು ಇವತ್ತು ಸಮಾಜದಲ್ಲಿ ಆಗತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಎಚ್ಚರ ವಹಿಸಬೇಕು. ಮತ್ತು ಪ್ರತಿ ಮನೆಯಲ್ಲಿ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಹೇಳಿ ಪ್ರತಿ ದಿವಸ ಆ ಮನೆಯಲ್ಲಿರತಕ್ಕಂಥ ಎಲ್ಲ ಸದಸ್ಯರು ಸೇರಿ ಅದನ್ನು ಮಾಡಿ. ಪ್ರತಿ ಸೋಮವಾರ ನಿಸರ್ಗದಿಂದ ಆಗತಕ್ಕಂಥ ಪ್ರತಿರೋಧವನ್ನು ಎದುರಿಸಬೇಕು ಅಂತಾದರೆ ಅಶ್ವತ್ಥನಾರಾಯಣ ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಬನ್ನಿ. ಪ್ರತಿ ಸೋಮವಾರ ಮತ್ತು ಶನಿವಾರ 9 ಪ್ರದಕ್ಷಿಣೆ ಬನ್ನಿ. ನೀವು ಮಾಡೋದು ಮಾತ್ರ ನಿಮ್ಮ ಕುಟುಂಬದ್ದು, ನಿಮ್ಮ ಪ್ರತಿಯೊಬ್ಬ ಸದಸ್ಯರಿಗೆ ಹೇಳಿ. ನಿಮ್ಮ ಗ್ರಾಮ ದೇವಸ್ಥಾನ ಇರ್ಬೋದು ಅಥವಾ ದೇವಸ್ಥಾನ ಭಜನಾ ಮಂದಿರದಲ್ಲಿ ಉಪನಯನ ಆದಂಥ ಅಶ್ವತ್ಥ ವೃಕ್ಷಕ್ಕೆ ಸೋಮವಾರ ಮತ್ತು ಶನಿವಾರ ಪ್ರದಕ್ಷಿಣೆ ಮಾಡತಕ್ಕಂಥ ಒಂದು ಸಾಧನೆಯನ್ನು ಪ್ರತಿಯೊಬ್ಬ ಹಿಂದೂಗಳು ಮಾಡತಕ್ಕಂಥ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಆ ಪ್ರಯತ್ನಗಳು ಎಲ್ಲ ಭಾಗದಲ್ಲಿ ಆಗಲಿ. ಮೊದಲನೇದಾಗಿ ಸದ್ಗುಣಗಳನ್ನು ನೀವು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡಿ. ಸಾತ್ವಿಕ ಮನೋಬಲಗಳನ್ನು ಉದ್ದೀಪನಗೊಳಿಸಿ
ಮಾನವೀಯ ಮೌಲ್ಯದ ಜೊತೆಗೆ ಎಲ್ಲರನ್ನು ಪ್ರೀತಿಸಿ ಎಲ್ಲರೊಂದಿಗೆ ಅವಿನಾಭಾವ ಸಂಬಂಧವನ್ನು ಇಟ್ಟುಕೊಂಡು ನೀವೆಲ್ಲರೂ ಒಗ್ಗಟ್ಟಾಗಿ ಪ್ರತಿಬಿಂಬಿಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀವು ಅನುಭವಿಸಿ ಮುಂದಿನ ನಮ್ಮ ದೇಶದ ಅಭಿವೃದ್ಧಿಗೆ ಪ್ರತಿ ಮನೆಯಲ್ಲಿ ಉದ್ಯಮ ಕ್ಷೇತ್ರ ಆಗಬೇಕು. ಎಲ್ಲ ಗುಡಿ ಕೈಗಾರಿಕೆಗಳು ಎಲ್ಲ ಅಲ್ಲಲ್ಲಿ ಬೆಳೀಬೇಕು. ನಮ್ಮ ದೇಶದ ಎಲ್ಲ ಸಂಪನ್ಮೂಲಗಳು, ಮನುಷ್ಯನ ಅವಶ್ಯಕತೆಗೆ ಇರತಕ್ಕಂಥ ಎಲ್ಲ ಸಂಪನ್ಮೂಲಗಳು ನಮ್ಮ ದೇಶದಲ್ಲಿಯೇ ಅದು ಉತ್ಪನ್ನ ಆಗತಕ್ಕಂಥ ರೀತಿಯಲ್ಲಿ ಎಲ್ಲರೂ ಆ ಸರ್ಕಾರ ಮುಂದೆ ಈ ಯೋಜನೆಗಳನ್ನು ಮಾಡ್ತದೆ. ಆ ಯೋಜನೆಗಳಿಗೆ ಪೂರಕವಾಗಿ ಎಲ್ಲರೂ ನಿರುದ್ಯೋಗ ಸಮಸ್ಯೆಯನ್ನು ತೊಳಲಾಡಿಸಲಿಕ್ಕೆ ಎಲ್ಲರೂ ಕಟಿಬದ್ಧರಾಗಬೇಕು. ಎಲ್ಲರೂ ಉದ್ಯಮ ಕ್ಷೇತ್ರ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ತೊಡಗಿಕೊಂಡು ಜಗತ್ತಿಗೆ ಬರತಕ್ಕಂಥ, ದೇಶಕ್ಕೆ ಬರತಕ್ಕಂಥ ಹಣದುದ್ದರದ ಸಂಕಷ್ಟದಿಂದ ಪಾರು ಮಾಡೋದ್ರ ಮೂಲಕ ವರಮಹಾಲಕ್ಷ್ಮಿ ಎಲ್ಲರಿಗೂ ಅನುಗ್ರಹಿಸಲಿ. ಇನ್ನು ಮುಂದಿನ ಧಾರ್ಮಿಕ ಆಚರಣೆಗಳು, ಬೇರೆ ಬೇರೆ ಹಬ್ಬ ಹರಿದಿನದ ಆಚರಣೆಗಳು ಮುಕ್ತವಾಗಿ ಸಮಾಜಕ್ಕೆ ಆರಾಧನೆಗೆ ಅನುಕೂಲ ಆಗುವಂಥ ಸ್ಥಿತಿಯಲ್ಲಿ ಭಯಭೀತಿಯನ್ನು ಬಿಟ್ಟು ಸೆಪ್ಟೆಂಬರಲ್ಲಿ ಕೊರೋನಾ ಸಾಂಕ್ರಾಮಿಕ ರೋಗದ ಎಲ್ಲ ವೈರಸ್ಗಳ ಪ್ರಭಾವ ಕಡಿಮೆ ಆಗ್ತದೆ. ಅದಕ್ಕೆ ಬೇಕಾದಂಥ ಮದ್ದು ಬರ್ತದೆ ಮತ್ತು ಜನ ಈ ಸಂಗ್ರಾಮದಲ್ಲಿ, ಕೊರೋನಾ ವೈರಸ್ಸಿನ ಈ ಸಂಗ್ರಾಮದಲ್ಲಿ ತಮ್ಮ ಸ್ವಸ್ಥ ಆರೋಗ್ಯವನ್ನು ತಾವೇ ಕಾಪಾಡಿಕೊಳ್ಳಿ. ಮತ್ತು ಯಾವುದೇ ಜ್ವರ ಬಂದರೂ ಅದನ್ನು ಕೊರೋನಾ ವೈರಸ್ ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ಇವತ್ತು ಸಮಾಜದಲ್ಲಿದೆ. ಎಲ್ಲರೂ ಎಚ್ಚರ ವಹಿಸಬೇಕು. ಜ್ವರ ಬಂದ ತಕ್ಷಣ ನಿಮ್ಮ ಹತ್ತಿರದ ಡಾಕ್ಟ್ರಲ್ಲಿ, ನಿಮ್ಮ ಕುಟುಂಬದ ಡಾಕ್ಟ್ರಲ್ಲಿ ಸರಿಯಾದ ಮಾರ್ಗದರ್ಶನ ಪಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೆ ಧೃತಿಗೆಡಬೇಡಿ. ವೈರಸ್ ಕೊಲ್ಲುವ ಜ್ವರ ಅಲ್ಲ ಇದು. ಇದಕ್ಕಿಂತಲೂ ಡೆಂಗು ಭಾಳಷ್ಟು ದೊಡ್ಡ ಜ್ವರ. ಅದರಲ್ಲಿ ಕೂಡ ಇವತ್ತು ಸಾವು ನೋವುಗಳು ಕಡಿಮೆ ಆಗ್ತಾಯಿದೆ. ಯಾರು ಧೃತಿಗೆಡಬೇಡಿ, ಎಲ್ಲರೂ ಎಚ್ಚರದಲ್ಲಿರಿ. ಮತ್ತು ಎಲ್ಲರೂ ಶುಚಿತ್ವವನ್ನು ಕಾಪಾಡಿ, ಅಂತರವನ್ನು ಕಾಪಾಡಿ, ಮಾಸ್ಕನ್ನು ಧರಿಸಿ. ಮತ್ತು ಎಲ್ಲರಲ್ಲಿಯೂ ಭಾವನಾತ್ಮಕವಾಗಿ ಮನಸ್ಸು ಅಂತರ ದೂರ ಆದರೂ ಮನಸ್ಸು ಮತ್ತು ಭಾವನೆ ನಿಮ್ಮದು ಹತ್ತಿರ ಆಗಿರಲಿ. ಮಾನವೀಯ ಮೌಲ್ಯ ಬೆಳಗಲಿಕ್ಕೆ ಶಕ್ತಿ ಕೊಡಲಿ. ವಿಶ್ವಶಾಂತಿ ಆಗಲಿ. ವಿಶ್ವಶಾಂತಿಗೋಸ್ಕರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಮುಂದಿನ ಜಾಗತಿಕ ಯುದ್ಧ ಬರದಂಥ ರೀತಿಯಲ್ಲಿ ದೇವರು ಎಲ್ಲರಿಗೂ ಸಂಘರ್ಷಕ್ಕಿಂತ ಐಕ್ಯಮತ್ಯ ಮತ್ತು ಸಾಮರಸ್ಯದೊಂದಿಗೆ ದೇಶ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಮತ್ತು ವಿಶ್ವದ ಅಭಿವೃದ್ಧಿಗೆ ಎಲ್ಲರೂ ಕಟಿಬದ್ಧರಾಗೋಣ. ಅದಕ್ಕೆ ದೇವರು ಶಕ್ತಿ ಕೊಡಲಿ. ಚಾತುರ್ಮಾಸ ವ್ರತಗಳನ್ನು ಕೈಗೊಳ್ಳತಕ್ಕಂಥ ಎಲ್ಲ ಯತಿಶ್ರೇಷ್ಠರು ಮಾಡತಕ್ಕಂಥ ಪುಣ್ಯಭಾಜನ ದೇಶಕ್ಕೆ ಸುಭಿಕ್ಷೆ ಮತ್ತು ಸಮೃದ್ಧಿಯಲ್ಲಿ ಕೊಡಲಿ. ಮರ್ಯಾದಾ ಪುರುಷೋತ್ತಮನ ಶ್ರೀರಾಮ ಮಂದಿರದ ಶಿಲಾನ್ಯಾಸ 5ನೇ ತಾರೀಕು ನಡೀಲಿಕ್ಕಿದೆ. ಈ ಕಾರ್ಯಕ್ರಮದ ದಿವಸ ಎಲ್ಲ ಮನೆಯಲ್ಲಿ ರಾಮ ತಾರಕ ಅಥವಾ ಶಿವಪಂಚಾಕ್ಷರಿಯನ್ನು ಹೇಳಿ ಶಿಲಾನ್ಯಾಸದ ಸಂದರ್ಭದಲ್ಲಿ ಎಲ್ಲ ಘೋಷಣೆಗಳು ಮನೆಯಲ್ಲಿ ಭಜನಾ ಮಂದಿರ ದೇವಸ್ಥಾನದಲ್ಲಿ ನಡೀಲಿ. ಅದಕ್ಕೆ ಬೇಕಾದಂಥ ಶಕ್ತಿಯನ್ನು ಭಗವಂತ ಕೊಟ್ಟು ಎಲ್ಲರಿಗೂ ಆರೋಗ್ಯ ಮತ್ತು ನೆಮ್ಮದಿಯ ಜೀವನ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ.